ಮಾತಾಡಿ. ನಮ್ಮ ಮಂಡ್ಯ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಶ್ರೀ ಎಸ್ ಎನ್ ಕೃಷ್ಣ ಅವರು ನಿರ್ಗಮಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಈ ಬಗೆಯ ಜನಪರ ರಾಜಕಾರಣಿಗಳು ಶ್ರೀ ಶಂಕರೇಗೌಡರು ಆ ಪರಂಪರೆಯ ಒಂದು ಪ್ರಮುಖವಾದ ಕೊಂಡಿ. ಶ್ರೀ ಎಸ್ ಎನ್ ಕೃಷ್ಣ ಅವರು ನನಗೆ ವೈಯಕ್ತಿಕವಾಗಿ ಕಾರಣ ಅವರಿಗೆ ರಾಜಕಾರಣದ ಜೊತೆಗೆ ಸಂಸ್ಕೃತಿ, ಸಾಹಿತ್ಯ, ಅಭಿವೃದ್ಧಿ ಎಲ್ಲರೂ ಈ ಕರಿಕರು ಹಾಗೆ ಅವರು ಅಜಾತಶತ್ರು ಅನ್ನೋದು ಸರಿಯಾದ ಮಾತು. ಇವತ್ತು ಏನೇನು ಸರ್ಕಾರದಲ್ಲಿ ಜನಪರ ಯೋಜನೆಗಳಿದೆಯೋ ಅವುಗಳೆಲ್ಲವುಗಳ ಬೀಜಾಂಕುರವನ್ನು ಎಸ್ ಎನ್ ಕೃಷ್ಣ ಅವರು ಹಾಕಿದ್ದು ಆ ಕಾಲದಲ್ಲಿ. ಅದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಇರ್ಬೋದು, ಸ್ತ್ರೀ ಶಕ್ತಿಗೆ ಸಂಬಂಧಪಟ್ಟ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಮುಂತಾದ ಅನೇಕ ಕನಸುಗಳನ್ನು ಹೊಂದಿದ್ದು ಒಂದು ಕಡೆ. ಇದಲ್ಲದೆ ನಾವು ಕಂಡ ಹಾಗೆ ನಮ್ಮ ಕಾಲಘಟ್ಟದ ಅತ್ಯುತ್ತಮ ಸ್ಟೇಟ್ಸ್ಮನ್, ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ ಅವರಾಗಿದ್ದರು. ಅವ್ರು ಬರ್ತಿದ್ರೆ ಒಬ್ಬ ರಾಜಕಾರಣಿಗೆ ಇರುವ ಘನತೆ, ಭವ್ಯತೆ ಎದ್ದು ಕಾಣ್ತಾ ಇತ್ತು. ಅವರಿಗೆ ಇಂಗ್ಲೀಷ್, ಕನ್ನಡ ಎರಡೂ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ, ದೇಶದಲ್ಲಿ ವ್ಯಾಸಂಗ ಮಾಡಬಹುದು. ಹೀಗಾಗಿ ಮಂಡ್ಯ ಜಿಲ್ಲೆಗೂ ಕರ್ನಾಟಕಕ್ಕೂ ಇದು ತುಂಬಲಾರದ ನಷ್ಟ. ಅವರ ಉನ್ನತ ಆದರ್ಶಗಳನ್ನು ನಮ್ಮ ಇಂದಿನ ರಾಜಕಾರಣಿಗಳು ಪಾಲಿಸಬಹುದು. ಅಷ್ಟರ ಮಟ್ಟಿಗೆ ಅವರು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಅವರ ನಿಧನದಿಂದ ಆಗಿರುವಂತಹ ನೋವನ್ನು ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿಗೆ ಜನತಾ ದರ್ಶನ ಜಾರಿಗೆ ತಂದರು. ಅದ್ರ ಬಗ್ಗೆ ತಾವು ಜನತಾ ದರ್ಶನ ಒಂದೇ ಅಲ್ಲ, ಅನೇಕ ಈಗಾಗಲೇ ಮಿಡ್ ಡೇ ಮೀಲ್, ಗ್ರಾಮೀಣ ಮಹಿಳೆಯರಿಗೆ ಸಹಾಯ ನಿಧಿಗಳಿರ್ಬೋದು, ಮತ್ತು ವಿಶೇಷವಾಗಿ ಸಾಫ್ಟ್ವೇರ್ಗೆ ಬೆಂಗಳೂರು ತೆರ್ಕೊಂಡಿದ್ದು ಅವ್ರ ಕಾಲಕ್ಕೆ ಒಂದು ದೂರದೃಷ್ಟಿ ಇದ್ದಂತಹ. ಅವರು ಆಗಾಗ ಬೆಂಗಳೂರು ದಕ್ಷಿಣಕ್ಕೆ ದೋಸೆ ತಿನ್ನಲಿಕ್ಕೆ, ಉಪಹಾರಕ್ಕೆ ಬರ್ತಿದ್ರು. ಅದು ಬಂದಾಗ ಅಲ್ಲಿಯ ಲೇಖಕರನ್ನು ಕರೆಸಿ ಜೊತೆಲಿ ಉಪಹಾರ ಮಾಡ್ತಾರೆ. ಅಂದರೆ ಅವ್ರಿಗೆ ರಾಜಕಾರಣದ ಜೊತೆಗೆ ರಾಜಕೀಯವನ್ನು ಬಿಟ್ಟು ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ವಿಚಾರಗಳಲ್ಲಿ ಅನೇಕ ಸಲ ನಾನು ಅವರಿಂದ ಹೊಂದಿದ್ದೇನೆ. ಅನಂತರ ವೈಯಕ್ತಿಕವಾಗಿ ಅವರು ತುಂಬ ಓದಿಕೊಂಡಂಥ ಮನುಷ್ಯ, ಅಪಾರ ಓದಿಕೊಂಡಂಥ ಮನುಷ್ಯ, ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದೆ. ಹೀಗಾಗಿ ಅವರ ಜೊತೆಗೆ ಸಾಹಿತಿಗಳ ನಂಟು ಬಹಳ ಇತ್ತು. ಆ ಒಂದು ಕೊರತೆ ಇವತ್ತು ಎದ್ದು ಕಾಣುತ್ತೆ. ರಾಜಕಾರಣ ಮತ್ತು ಸಾಂಸ್ಕೃತಿಕ ಬೇರೆ ಬೇರೆ ಆದಂಗೆ ಕಾಣುತ್ತೆ. ಆದರೆ ಅವರು ಅದನ್ನೆರಡನ್ನು ಸಮತೋಲನ ಮಾಡಿಕೊಂಡು ಸರಿದೂಗಿಸಿಕೊಳ್ಳುವಂತಹ ಒಬ್ಬ ಮುತ್ಸದ್ದಿ ಅಪರೂಪದ ರಾಜಕಾರಣಿ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.